ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ. ವೃತ್ತಿಪರ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞ, ವಾಸ್ತುತಜ್ಞ, ಆಧ್ಯಾತ್ಮಿಕ ಗುರು, ಲೋ ಆಫ್ ಅಟ್ರಾಕ್ಷನ್ ಕೋಚ್. ನಿಮ್ಮ ಭವಿಷ್ಯವನ್ನು ಪುನಃ ಬರೆಯಲು ಬಯಸುವಿರಾ? ಈ ದೇವಾಲಯಕ್ಕೆ ಭೇಟಿ ನೀಡಿ. ನಿಮ್ಮ ಭವಿಷ್ಯವನ್ನು ಪುನಃ ಬರೆಯಲು ಬಯಸುವಿರಾ? ಈ ದೇವಾಲಯಕ್ಕೆ ಭೇಟಿ ನೀಡಿ. ಬ್ರಹ್ಮಪುರೀಶ್ವರ ದೇವಸ್ಥಾನ ತಿರುಚಿಯಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ತಿರುಪಟ್ಟೂರಿನಲ್ಲಿರುವ ಶ್ರೀ ಬ್ರಹ್ಮಪುರೀಶ್ವರರ್ ಪುರಾತನ ದೇವಾಲಯವಾಗಿದೆ. ಬ್ರಹ್ಮಪುರೀಶ್ವರ ದೇವಸ್ಥಾನ ತಿರುಚಿಯಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವ ತಿರುಪಟ್ಟೂರಿನಲ್ಲಿರುವ ಶ್ರೀ ಬ್ರಹ್ಮಪುರೀಶ್ವರರ್ ಪುರಾತನ ದೇವಾಲಯವಾಗಿದೆ. ಮನುಕುಲದ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ತುಲನಾತ್ಮಕವಾಗಿ ಕಡಿಮೆ ದೇವಾಲಯಗಳಿವೆ, ಆದರೆ ಬ್ರಹ್ಮ ದೇವಾಲಯಗಳಲ್ಲಿ ಬ್ರಹ್ಮಪುರೀಶ್ವರರು ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದರೂ ಸಹ ಅನೇಕರು ಬ್ರಹ್ಮ ದೇವರನ್ನು ಪ್ರಾರ್ಥಿಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಅನೇಕರು ನಂಬುವಂತೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಬ್ರಹ್ಮನು ತನ್ನ ಭವಿಷ್ಯವನ್ನು ಪುನಃ ಬರೆದನು. ಹಾಗಾದರೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಹಣೆಬರಹವೇ ಬದಲಾಗುತ್ತದೆಯೇ? ಬ್ರಹ್ಮನು ಕ್ಷಮೆಯನ್ನು ಬಯಸುತ್ತಾನೆ. ಪ್ರಸಿದ್ಧ ದಂತಕಥೆಯ ಪ್ರಕಾರ ಬ್ರಹ್ಮನು ಹೆಮ್ಮೆಯಿಂದ ಮುಳುಗಿದನು ಮತ್ತು ಸೃಷ್ಟಿಯ ಶಕ್ತಿಯನ್ನು ಹೊಂದಿದ್ದರಿಂದ ತನ್ನನ್ನು ತಾನು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಕರೆದನು. ಅವನು ಶಿವನನ್ನು ಕೀಳಾಗಿ ನೋಡಿದನು. ಇದು ಶಿವನನ್ನು ಕೆರಳಿಸಿತು. ನಂತರ ಅವನು ಬ್ರಹ್ಮನ 5ನೇ ತಲೆಯನ್ನು ನಾಶಪಡಿಸಿದನು ಮತ್ತು ಅವನ ಸೃಷ್ಟಿಯ ಪರಮೋಚ್ಚ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಶಪಿಸಿದನು. ಶಾಪದಿಂದ ಮುಕ್ತಿ ಹೊಂದಲು ಬ್ರಹ್ಮದೇವರು ಶಿವ ದೇವಾಲಯಗಳಿಗೆ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದನು. ಈ ದೇವಾಲಯದಲ್ಲಿ ಬ್ರಹ್ಮನು 12 ಶಿವಲಿಂಗಗಳನ್ನು ಸ್ಥಾಪಿಸಿದನು ಮತ್ತು ಕ್ಷಮೆಯನ್ನು ಪಡೆಯಲು ಶಿವನನ್ನು ಪೂಜಿಸಿದನೆಂದು ನಂಬಲಾಗಿದೆ. ನಂತರ ಶಿವನು ಬ್ರಹ್ಮನ ಪ್ರಾರ್ಥನೆಯಿಂದ ಪ್ರೇರಿತನಾದನು ಮತ್ತು ಅವನ ಸೃಷ್ಟಿ ಶಕ್ತಿಯನ್ನು ಪುನಃಸ್ಥಾಪಿಸಿದನು. ಅವನ ಶಾಪವನ್ನು ನಿವಾರಿಸುವುದರ ಜೊತೆಗೆ ಶಿವನು ಈ ದೇವಾಲಯದಲ್ಲಿ ತನ್ನ ಭಕ್ತರ ಹಣೆಬರಹವನ್ನು ಪುನಃ ಬರೆಯುವ ಶಕ್ತಿಯನ್ನು ಬ್ರಹ್ಮನಿಗೆ ಕೊಟ್ಟನು. ಅಲ್ಲಿ ತನ್ನ ಭವಿಷ್ಯವನ್ನು ಹೇಗೆ ಪುನಃ ಬರೆಯಲಾಗಿದೆಯೋ ಹಾಗೆಯೇ. ಹೀಗಾಗಿ ಈ ದೇವಾಲಯದಲ್ಲಿ ಪ್ರಾರ್ಥನೆಯು ಒಬ್ಬರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗಬಹುದು ಎಂದು ಭಕ್ತರು ನಂಬುತ್ತಾರೆ. ಈ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಭಕ್ತರ ಜೀವನದಲ್ಲಿ ಇದೇ ರೀತಿಯ ಹೊಳಪು ಉಂಟಾಗುತ್ತದೆ, ಏಕೆಂದರೆ ಅವರು ಸರ್ವಶಕ್ತನಿಂದ ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ. ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರು ತಮ್ಮ ಜೊತೆಯಲ್ಲಿ ಪಾದ್ರಿ ಬರೆದ ಜಾತಕ ಅನ್ನು ತರುತ್ತಾರೆ. ನಂತರ ಅವರು ತಮ್ಮ ಜಾತಕಂ ಅನ್ನು ದೇವಾಲಯದಲ್ಲಿರುವ ಬ್ರಹ್ಮದೇವರ ಪುರಾತನ ದೇಗುಲದಲ್ಲಿ ಇರಿಸುತ್ತಾರೆ ಮತ್ತು ಅವರ ಭವಿಷ್ಯವನ್ನು ಪುನಃ ಬರೆಯಬೇಕೆಂದು ಪ್ರಾರ್ಥಿಸುತ್ತಾರೆ. ಅವರ ಜೀವನವು ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ದೇವಾಲಯದ ಅರ್ಚಕರ ಪ್ರಕಾರ ತಮ್ಮ ಭವಿಷ್ಯವನ್ನು ಬ್ರಹ್ಮದೇವರಿಂದ ಪುನಃ ಬರೆಯಬೇಕೆಂದು ಬಯಸುವ ಭಕ್ತರು ಸ್ವಯಂಚಾಲಿತವಾಗಿ ದೇವಾಲಯಕ್ಕೆ ದಾರಿ ಕಂಡುಕೊಳ್ಳುತ್ತಾರೆ. ಕೆಲವು ಭಕ್ತರು ಈ ದೇವಾಲಯದಲ್ಲಿ ಬ್ರಹ್ಮದೇವರನ್ನು ಪ್ರಾರ್ಥಿಸಿದ ನಂತರ ತಮ್ಮ ಜೀವನವನ್ನು ಬದಲಾಯಿಸುವ ಅನುಭವಗಳನ್ನು ಹೊಂದಿದ್ದಾರೆಂದು ಹೇಳಿಕೊಳ್ಳುತ್ತಾರೆ. ಹಾಗಾದರೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಹಣೆಬರಹವೇ ಬದಲಾಗುತ್ತದೆ.